ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಅವರ್ ಎದುದ ಯೂಟ್ಯೂಬ್ ಚಾನಲ್. ನಾವು ಒಂದು ಹೊಸ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದು 5th ಸೆಮ್ ಸ್ಟೂಡೆಂಟ್ಸಿಗೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂತ. ಸೊ ಇದ್ರದ್ದು ಕೋಡ್ ಬಂದು BCS 501. ಸೊ ಇದು ಕಂಪ್ಲೀಟ್ ಥಿಯೋರಿಟಿಕಲ್ ಸಬ್ಜೆಕ್ಟ್ಸ್ ಇರುತ್ತೆ. ಸೊ ಇದನ್ನು ಯಾಕೆ ನಾವು ಪಿಕ್ ಮಾಡಿರೋದು ಅಂತ ಅಂದರೆ, ಕ್ಲಾಸಲ್ಲಿ ಹೇಳ್ಕೊಟ್ಟಿರ್ತಾರೆ ಏನೋ ಸಾಫ್ಟ್ವೇರ್ ಇಂಜಿನಿಯರಿಂಗು, ಸುಮ್ಮನೆ ಒಬ್ಬೊಬ್ರು ಕೆಲವೊಂದು ಸರಿ PPT ಓಡಿಸ್ಕೊಂಡು ಹೋಗಿರ್ತಾರೆ ಎಲ್ಲ. ಓಕೆ, ಕೆಲವೊಂದು ಸತಿ ಇಂಗ್ಲೀಷಲ್ಲೂ ಹೇಳ್ಕೊಟ್ಟಿರ್ತಾರೆ ಟೀಚರ್ಸು. ಬಟ್ ನಮ್ಮ ಒಂದು ಮದರ್ ಟಂಗ್, ನಮ್ಮ ಒಂದು ಕನ್ನಡದಲ್ಲಿ ಕಲಿತಾಗ ಅದು ಬೇಗ ಅರ್ಥ ಆಗುತ್ತೆ, ಮತ್ತು ಗೊತ್ತಿರೋ ಕಾನ್ಸೆಪ್ಟು ಕೂಡ ನಮಗೆ ಬೇಗ ಮರೆಯೋಕ್ಕಾಗೋದಿಲ್ಲ. ಮತ್ತು ಇಲ್ಲಿ ನೀವು ಅರ್ಥ ಮಾಡಿಕೊಂಡ್ರೆ ಚೆನ್ನಾಗೂ ಮಾರ್ಕ್ಸ್ ಬರ್ಬೋದು ಆಯಿತಾ. ಸೊ ಈಸಿ ಸಬ್ಜೆಕ್ಟ್ ಇದೆ. ಸೊ ಜಸ್ಟ್ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಬೇಕು ಅಷ್ಟೇ. ಇದು ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಷ್ಟೇ ಅಲ್ಲ, ಸೊ ನಿಮ್ಮ ಒಂದು ಕೆರಿಯರ್ ಒಂದು ಜರ್ನಿಲೂ ಕೂಡ ಹೆಲ್ಪ್ ಮಾಡುತ್ತೆ ಇದು. ಸೊ ಬನ್ನಿ ಗೈಸ್, ನೀವು ಯಾರಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ತುಂಬ ಒಳ್ಳೆಯ ಸಬ್ಜೆಕ್ಟು, ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು ಕೂಡ ಇದು. ಸೊ ಬನ್ನಿ ನಾವು ನೋಡೋಣ. ಸೊ ನಿಮಗೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂದಿದ ತಕ್ಷಣ ನಿಮಗೆ ತಲೆಯಲ್ಲಿ ಏನು ಬರುತ್ತೆ? ಸೊ ಇದು ಒಂದು ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಂಚು ಅನ್ನೋ ಥರ ಬರುತ್ತೆ ಅಲ್ವಾ. ಸೊ ರಿಯಲ್ಲಾಗಿ ಮೀನಿಂಗ್ ಏನು ಅಂತ ಅಂದರೆ, ಈ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂತ ಅಂದರೆ, ಸಾಫ್ಟ್ವೇರ್ನ ಯಾವುದಾದ್ರೂ ಒಂದು ಸಾಫ್ಟ್ವೇರ್ನ ನಾವು ಒಂದು ಪ್ಲ್ಯಾನ್ ಮಾಡಿ, ಆಮೇಲೆ ಆ ಪ್ಲ್ಯಾನ್ನ ಫಾಲೋ ಮಾಡಿ, ಮತ್ತು ಆ ಪ್ಲ್ಯಾನ್ ಆಗಲಿ ಒಂದು ಪ್ರೋಸೆಸ್ ಆಗಲಿ, ಈ ಪ್ರೋಸೆಸ್ನೆಲ್ಲ ನಾವು ಫಾಲೋ ಮಾಡಿ, ಮತ್ತು ಆ ಪ್ರೊಫೆಷ್ನಲ್ ಆಗಿ ಏನು ಮಾಡ್ತೀವಿ, ಬಿಲ್ಡ್ ಮಾಡ್ತೀವಲ್ಲ, ಸೊ ಇದನ್ನು ನಾವು ಸಾಫ್ಟ್ವೇರ್ ಅಂತ ಕರಿತೀವಿ. ಏನು ಹೇಳಿ? ಸೊ ಯಾವುದೇ ಒಂದು ಸಾಫ್ಟ್ವೇರ್ನ ನಾವು ಪ್ಲ್ಯಾನ್ ಮಾಡಿ ಆ ಪ್ರೋಸೆಸ್ನ ಫಾಲೋ ಮಾಡಿಕೊಂಡು ಪ್ರೊಫೆಷ್ನಲ್ ಆಗಿ ಬಿಲ್ಡ್ ಮಾಡ್ತೀವಲ್ಲ, ಅದನ್ನೇ ಸಾಫ್ಟ್ವೇರ್ ಅಂತ ಕರೆಯೋದು. ಸೊ ಇದು ಒಂದು ಪಾಯಿಂಟ್ ಆಫ್ ವ್ಯೂ. ಇನ್ನೊಂದು ಪಾಯಿಂಟ್ ಆಫ್ ವ್ಯೂಯಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ನೋಡಿ, ಹೇಳ್ತೀನಿ. ಸೊ ಸಾಫ್ಟ್ವೇರ್ನ ಯಾವುದಾದ್ರೂ ಒಂದು ಪ್ರಾಪರ್ ಮೆಥಡ್ನ ಯೂಸ್ ಮಾಡಿಕೊಂಡು, ಓಕೆ, ಪ್ರಾಪರ್ ಮೆಥಡ್ನ ಯೂಸ್ ಮಾಡಿ, ಮತ್ತು ಕರೆಕ್ಟಾಗಿರುವಂತಹ ಪ್ಲ್ಯಾನ್ನ ಮಾಡಿ, ಆಮೇಲೆ ಆ ಪ್ಲ್ಯಾನಲ್ಲಿರುವಂಥ ಸ್ಟೆಪ್ ಬೈ ಸ್ಟೆಪ್ಪನ್ನು ನಾವು ಅಪ್ಲೈ ಮಾಡ್ಕೊತ ಹೋದಾಗ, ಸೊ ಇದನ್ನು ನಾವು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂತ ಕರಿತೀವಿ. ಓಕೆನಾ. ಸೊ ಏನು, ಪ್ರಾಪರ್ ಮೆಥಡ್ಸ್ನ ಅಪ್ಲೈ ಮಾಡಿ, ನೀಟಾಗಿ ಪ್ಲ್ಯಾನ್ ಮಾಡಿ, ಅದನ್ನು ಸ್ಟೆಪ್ ಬೈ ಸ್ಟೆಪ್ ಎಕ್ಸಿಕ್ಯೂಟ್ ಮಾಡ್ತಾ ಒಂದು ಸಾಫ್ಟ್ವೇರ್ನ ಬಿಲ್ಡ್ ಮಾಡ್ತೀವಲ್ವಾ, ಅದನ್ನು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂತ ಕರೀತಾರೆ. ಓಕೆ. ಸೊ ಎಕ್ಸಾಂಪಲ್ ಕೊಡ್ತೀನಿ. ಏನಪ್ಪ ಎಕ್ಸಾಂಪಲು ಅಂತ ಅಂದರೆ, ಹೇಗೆ ನಮಗೆ ಸಿವಿಲ್ ಇಂಜಿನಿಯರ್ಸ್ ಇರ್ತಾರಲ್ವ, ಸಿವಿಲ್ ಇಂಜಿನಿಯರ್ಸ್ ಏನು ಬೇಕು? ಸಿವಿಲ್ ಇಂಜಿನಿಯರ್ಸ್ ನಮಗೆ ಮನೆ ಕಟ್ಟಕ್ಕೆ ಬೇಕಲ್ವ. ಹೇಗೆ ಅದೇ ಥರ ಸಿವಿಲ್ ಇಂಜಿನಿಯರ್ಸ್ ಮನೆ ಕಟ್ಟಕ್ಕೆ ಬೇಕೋ, ಅದೇ ಥರ ನಮಗೆ ಸಾಫ್ಟ್ವೇರ್ನ ಬಿಲ್ಡ್ ಮಾಡಬೇಕು ಅಂದರೆ ನಮಗೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅನ್ನೋ ಕಾನ್ಸೆಪ್ಟ್ ಆಗಲಿ, ಅದ್ರ ಬಗ್ಗೆ ಆಗಲಿ ಗೊತ್ತಿರಬೇಕು. ಓಕೆ, ಆ ಥರ. ಓಕೆ. ಸೊ ಇದು ಅರ್ಥ ಆಯಿತು. ನಮಗೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಏನಕ್ಕೆ ಬೇಕು? ಈ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅನ್ನೋ ಸಬ್ಜೆಕ್ಟ್ನ ಏನಕ್ಕೆ ಕಲಿಬೇಕು ಅನ್ನೋ ಕ್ವೆಶನ್ ಬರುತ್ತಲ್ವಾ. ಯಾಕೆ? ವೈ ವಿ ಹ್ಯಾವ್ ಟು ಲರ್ನ್ ದ್ಯಾಟ್. ಇವಾಗ ನಿಮಗೆ ಮೊಬೈಲ್ ಆ್ಯಪ್ಸು, ಓಕೆನಾ, ಮೊಬೈಲ್ ಆ್ಯಪ್ಸ್ ಬಗ್ಗೆ ಗೊತ್ತು, ಅಥವಾ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಬಗ್ಗೆನೂ ಗೊತ್ತು. ಓಕೆ. ಆಮೇಲೆ ನೀವು ಆಬ್ವಿಯಸ್ಲಿ ಆನ್ಲೈನ್ ಶಾಪಿಂಗ್ ಮಾಡ್ತಾನೆ ಇರ್ತೀರಾ. ಸೊ ಇದ್ರ ಬಗ್ಗೆನೂ ಗೊತ್ತು. ಸೊ ಈ ಮೊಬೈಲ್ ಆ್ಯಪ್ಸ್ ಆಗಲಿ, ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಆಗಲಿ, ಆನ್ಲೈನ್ ಶಾಪಿಂಗ್ ಆಗಲಿ, ಅಥವಾ ಬೇರೆ ಇನ್ನೂ ಏನಾದರೂ ಆಗಲಿ, ಸೊ ಇದೆಲ್ಲ ನಿಮಗೆ ಸಾಫ್ಟ್ವೇರ್ ಇಲ್ದಿರ ನಿಮಗೆ ಕೆಲಸ ಆಗತ್ತಾ? ಇಲ್ಲ ಅಲ್ವಾ. ಅದೇ ಥರನೇ. ಸೊ ಇದರಲ್ಲೇ ನಮಗೆ ಗೊತ್ತಾಗುತ್ತೆ ನಮಗೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅನ್ನೋದು ಎಷ್ಟು ಒಂದು ಒಳ್ಳೆ ಮಹತ್ವ ಇದೆ ಅಂತ ಇದ್ರಲ್ಲಿ ಗೊತ್ತಾಗುತ್ತೆ ನಮಗೆ. ಸೊ ಇದ್ರದ್ದು ಇಂಪಾರ್ಟೆನ್ಸು, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇಂಪಾರ್ಟೆನ್ಸು. ಇನ್ನೊಂದೇನು ಗೊತ್ತಾ, ಅಕಸ್ಮಾತು ಓಕೆ ನೀವು ಏನೋ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡ್ತೀರಾ, ಎಷ್ಟು ಹುಷಾರಾಗಿ ಮಾಡಬೇಕು ಅಂದರೆ, ಅಥವಾ ಎಷ್ಟು ಹುಷಾರಾಗಿ ಡೆವಲಪರ್ಸ್ ಮಾಡ್ತಾರೆ ಅಂತ ಅಂದರೆ, ಅದರಲ್ಲಿ ಏನಾದರೂ ನಿಮಗೆ ಸ್ಮಾಲ್ ಎರರ್, ಅಥವಾ ಎರರ್ನ ನಾವು ಬಗ್ಸ್ ಅಂತಲೂ ಕೂಡ ಕರಿತೀವಿ. ಓಕೆನಾ. ಅದರಲ್ಲಿ ಏನಾದರೂ ಒಂದು ಚಿಕ್ಕ ಸಣ್ಣ ತಪ್ಪಾದ್ರೂ ಕೂಡ ಬರೋ ಡೇಟಾ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಓಕೆ. ಆಮೇಲೆ ಸಾಫ್ಟ್ವೇರ್ ಎಲ್ಲ, ಇವಾಗ ನೀವು ಬಿಲ್ಡ್ ಮಾಡಿರೋವಂಥ ಸಾಫ್ಟ್ವೇರು ಕೂಡ ತಪ್ಪಾಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದರಿಂದ ನಾವು ಸ್ಟಾರ್ಟ್ ಮಾಡಿರೋ ಬಿಸ್ನೆಸ್ಸು ನಿಂತೋಗ್ಬಿಡುತ್ತೆ. ಓಕೆನಾ. ಸೊ ಇದರಿಂದ ಎಷ್ಟು ಇಂಪಾರ್ಟೆಂಟ್ ಅಂತ ನಮಗೆ ಗೊತ್ತಾಗುತ್ತೆ. ಓಕೆನಾ. ಸೊ ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡಬೇಕಾದ್ರೆ ನಾವು ನೋಡಿಕೊಂಡು ಡೆವಲಪ್ ಮಾಡಬೇಕು ಅನ್ನೋದನ್ನ ಇದು ಕಂಪ್ಲೀಟಾಗಿ ಹೇಳುತ್ತೆ.
ಓಕೆ, ಇದು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಬಗ್ಗೆ ಓವರ್ವ್ಯೂ ಏನಪ್ಪ ಅದು ಅಂತ ಹೇಳಿದೆ. ಸೊ ಇವಾಗ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಂತ ಬಂದರೆ, ಸೊ ಏನೇನು ಟಾಪಿಕ್ಸ್ ಇದೆ, ಆ ಟಾಪಿಕ್ಸಲ್ಲಿ ನೀವೇನು ಕಲಿತೀರಾ, ನಾವೆಲ್ಲ ಏನು ಕಲಿಬೇಕು ಅದರಿಂದ ಅಂತ ನೋಡೋಣ. ಸೊ ಫಸ್ಟು ನಾವು ಈ ಒಂದು ಸಬ್ಜೆಕ್ಟು ಮಾಡ್ಯೂಲ್ 1 ಓದಿದಾಗ ನಾವು ಏನು ಕಲಿತೀವಿ, ಅದ್ರದ್ದು ಔಟ್ಕಮ್ ಏನು ಅಂತ ನಾನು ಹೇಳ್ತೀನಿ. ಸೊ ನೀವು ಈ ಒಂದು ಮಾಡ್ಯೂಲ್ನ ನೀಟಾಗಿ ಅರ್ಥ ಮಾಡ್ಕೊಂಡಾಗ ನಿಮಗೆ ಫಸ್ಟು ಏನು ಗೊತ್ತಾಗುತ್ತೆ, ವಾಟ್ ಈಸ್ ಸಾಫ್ಟ್ವೇರ್, ಕಂಪ್ಲೀಟಾಗಿ ಒಂದು ಓವರ್ವ್ಯೂ ಸಾಫ್ಟ್ವೇರ್ ಅಂದರೆ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೆಕೆಂಡ್ ಪಾಯಿಂಟ್ ಏನು ಗೊತ್ತಾ, ಸಾಫ್ಟ್ವೇರ್ ಮಾಡಬೇಕು ಅಂದರೆ ಅಥವಾ ಒಂದು ಸಾಫ್ಟ್ವೇರ್ಗೆ ಏನೆಲ್ಲ ಕ್ವಾಲಿಟೀಸ್ ಇದೆ ಅಂತ ನಿಮ್ಗೆ ಇದರಲ್ಲಿ ಅರ್ಥ ಆಗುತ್ತೆ. ಓಕೆನಾ, ಒಂದು ಸಾಫ್ಟ್ವೇರ್ಗೆ ಏನೆಲ್ಲ ಕ್ವಾಲಿಟೀಸ್ ಇರುತ್ತೆ ಅನ್ನೋದು ನಿಮಗೆ ಇದರಿಂದ ಈ ಒಂದು ಮಾಡೆಲಿಂದ ಗೊತ್ತಾಗುತ್ತೆ. ಥರ್ಡ್ ಪಾಯಿಂಟ್ ಏನು ಗೊತ್ತಾಗುತ್ತೆ ಅಂದರೆ, ಸಾಫ್ಟ್ವೇರಲ್ಲಿ ಎಷ್ಟು ಟೈಪ್ಸ್ ಇದೆ, ಓಕೆ, ಎಷ್ಟೆಲ್ಲ ಟೈಪ್ಸ್ ಇದೆ, ಆ ಟೈಪ್ಸಲ್ಲಿ ಅವೆಲ್ಲ ಏನೇನು ಮಾಡುತ್ತೆ ಅನ್ನೋದು ನಿಮಗೆಲ್ಲ ಒಂದೊಂದಾಗಿ ಗೊತ್ತಾಗುತ್ತೆ. ಓಕೆನಾ. ನೆಕ್ಸ್ಟು ಫೋರ್ತ್ ಏನಂದರೆ ವೆಬ್ ಆ್ಯಪ್ಸ್ ಮತ್ತು ಅದು ಯಾಕೆ ಸ್ಪೆಷಲು. ನೀವು ವೆಬ್ ಆ್ಯಪ್ಸ್ ಬಗ್ಗೆ ಎಲ್ಲ ಕೇಳಿರ್ತೀರ, ಸೊ ಕೇಳಿಲ್ಲ ಅಂದರೂ ನಾನು ಫರ್ದರ್ ಸೆಷನಲ್ಲಿ ಕಾನ್ಸೆಪ್ಟ್ಸ್ನ ಹೇಳ್ತೀನಿ, ಸೊ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಮತ್ತು ಈ ವೆಬ್ ಆ್ಯಪ್ಸದ್ದು ಸರ್ವೀಸಸ್ ಏನೇನಿದೆ, ಯಾಕೆ ಇದೇನಕ್ಕೆ ಸ್ಪೆಷಲ್ಲು ಅನ್ನೋದನ್ನ ನಾವು ಈ ಒಂದು ಮಾಡ್ಯೂಲಲ್ಲಿ ಕಲಿತೀವಿ. ಓಕೆನಾ. ಮತ್ತು ಸಾಫ್ಟ್ವೇರ್ನ ಓಕೆ, ಇವಾಗ ನಿಮಗೆ ಗೊತ್ತಾಯ್ತು ಇದ್ರ ಬಗ್ಗೆ. ಸೊ ನೆಕ್ಸ್ಟು ಸಾಫ್ಟ್ವೇರ್ನ ಯಾವ ರೀತಿ ನಾವು ಬಿಲ್ಡ್ ಮಾಡಬೇಕು, ಹೌ ಟು ಬಿಲ್ಡ್ ಒನ್ ಸಾಫ್ಟ್ವೇರ್, ಏನೇನು ಸ್ಟೆಪ್ಸ್ನ ಫಾಲೋ ಮಾಡಬೇಕು, ಏನೇನು ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ನಾನೊಂದು ಸಾಫ್ಟ್ವೇರ್ನ ಬಿಲ್ಡ್ ಮಾಡ್ತೀನಿ ಅನ್ನೋದು ನಿಮಗೆ ಇದರಲ್ಲಿ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಏನು ಅಂದರೆ, ಜನರಿಗೆ ಈ ಸಾಫ್ಟ್ವೇರ್ ಅಂತ ಅಂದರೆ ಅವರಿಗೆ ಆದಂಥ ಒಂದು ಮೂಢನಂಬಿಕೆಗಳಿರುತ್ತೆ ಅಲ್ವಾ, ಮಿತ್ಸ್ ಅಂದರೆ ಮೂಢನಂಬಿಕೆ ಅಂತ. ಜನರಿಗೆ ಇರುವಂಥ ಮೂಢನಂಬಿಕೆಗಳೇನು ಈ ಒಂದು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗಲಿ, ಒಂದು ಸಾಫ್ಟ್ವೇರ್ ಮೇಲಾಗಲಿ ಅಂತ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಸೊ ಇದು ಬಂದು ದೀಸ್ ಆರ್ ದ ಔಟ್ಕಮ್ಸ್ ಆಫ್ ದ ಏನಂತೀರ ಮಾಡ್ಯೂಲ್ 1. ಓಕೆನಾ, ಇಷ್ಟು ನೀವು ಕಲಿತೀರಾ. ಸೊ ಇದು ಬಂದು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅನ್ನೋ ಫಸ್ಟ್ ಮಾಡ್ಯೂಲಲ್ಲಿ ಕೊಟ್ಟಿರೋ ಓವರ್ವ್ಯೂ. ಓಕೆನಾ, ಇಷ್ಟೇ ಗೈಸ್. ಸೊ ನಾವು ಫರ್ದರ್ ಸೆಷನ್ಸಲ್ಲಿ ಮೀಟ್ ಮಾಡೋಣ. ಮತ್ತು ನಮ್ಮ ಒಂದು ವಾಟ್ಸಪ್ ಚಾನಲ್ ಇದೆ, ಅದನ್ನು ಫಾಲೋ ಮಾಡಿ. ಮತ್ತು ನಿಮಗೆ ಕಂಪ್ಲೀಟ್ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಮತ್ತು ಇದು ಥಿಯೋರಿಟಿಕಲ್ ಸಬ್ಜೆಕ್ಟ್ ಅಂತ ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ನೀವು ಎಕ್ಸಾಮಿನೇಷನಲ್ಲಿ ಏನೋ ಒಂದು ಬರೀತೀರಾ, ಬಟ್ ಇದೆಲ್ಲ ಇಂಟರ್ವ್ಯೂ ಪರ್ಪಸ್ಗಾಗಲಿ ಅಥವಾ ನಿಮ್ಮ ಜನರಲ್ ನಾಲೆಡ್ಜ್ಗಾಗಲಿ, ಬಿಕಾಸ್ ನೀವು ಒಂದು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗ್ತಾಯಿದ್ದೀರಾ ಅಥವಾ ನೀವೊಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಿದ್ದೀರಾ ಅಂತ ಅಂದರೆ, ಸೊ ಇದೆಲ್ಲ ಈ ಒಂದು ಸಬ್ಜೆಕ್ಟು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಸೊ ಅಂತ ಹೇಳ್ತಾ, ಓಕೆ ಗೈಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸ್ಟೇ ಟ್ಯೂನ್. ಬಾಯ್. ಥ್ಯಾಂಕ್ ಯು.